ಏನು ಕನ್ನಡ ಪರ ಒಕ್ಕೂಟಗಳು ಸೇರಿಕೊಂಡು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾವೆ. ಈ ಬಂದ್ ಕಾರ್ಯಕ್ರಮ ಕುರುಗೋಡಲ್ಲಿ ಯಶಸ್ವಿಯಾಗಿದೆ. ಕಾರಣ ಇಷ್ಟೇ, ಏನು ರಾಜ್ಯ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮಗಳು, ಅನೇಕ ರೀತಿಯಾಗಿರ್ತಕ್ಕಂಥ ಕ್ರಮಗಳನ್ನು ರಾಜ್ಯ ಸರ್ಕಾರ ಕೈಗೊಳ್ತಾ ಇದೆ. ಇವೆಲ್ಲವೂ ಕೂಡ ಸಾರ್ವಜನಿಕರಿಗೆ ಮಾರ್ಗ ಆಗ್ತಾ ಇದೆ ಅಂತಕ್ಕಂಥದ್ದು. ಮೊದಲನೇದಾಗಿ ಬಳ್ಳಾರಿ ವಿಭಜನೆ. ಈ ಬಳ್ಳಾರಿ ವಿಭಜನೆಯನ್ನು ನಾವು ಖಂಡಿಸ್ತೇವೆ. ಕಾರಣ ಇಷ್ಟೇ, ಯಾರಿಗಾಗಿ ಬಳ್ಳಾರಿ ವಿಭಜನೆ? ಯಾರಿಗೆ ಬೇಕಾಗಿದೆ? ಆನಂದ್ ಸಿಂಗ್ ಒಬ್ಬರಿಗೆ ಬೇಕಾಗಿದೆನಾ? ಬೇರೆ ಯಾವ ಶಾಸಕರು ನಿಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ? ಯಾವ ಜನಪ್ರತಿನಿಧಿಗಳು ನಿಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ? ಅಥವಾ ಜನಸಾಮಾನ್ಯರು ಏನಾದರೂ ನಿಮಗೆ ಬೆಂಬಲವನ್ನು ಸೂಚಿಸಿದ್ದಾರಾ? ಇಲ್ಲ. ಆದರೂ ಕೂಡ ನಿಮ್ಮ ಹಠಕ್ಕೆ, ಆನಂದ್ ಸಿಂಗ್ರವರ ಹಠಕ್ಕೆ ನೀವು ಬಳ್ಳಾರಿಯನ್ನು ವಿಭಜನೆ ಮಾಡಿ ಮತ್ತೊಂದು ವಿಜಯನಗರ ಸಾಮ್ರಾಜ್ಯ ಅಂತೇಳಿ ವಿಜಯನಗರ ಜಿಲ್ಲೆಯನ್ನಾಗಿ ನೀವು ಘೋಷಣೆ ಮಾಡ್ತಾ ಇದ್ದೀರಿ. ನಾಚಿಕೆ ಆಗಲ್ವ ನಿಮಗೆ? ಯಡಿಯೂರಪ್ಪನವರೇ, ಈ ಒಂದು ಕೆಲಸ ಇದು ನಿಮ್ಮಿಂದ ಆಗಬಾರ್ದು, ಆದರೂ ಆಗ್ತಾ ಇದೆ. ಯಾರೋ ಒಬ್ಬರ ಆಸೆಯನ್ನು ತಣಿಸೋದಕ್ಕೋಸ್ಕರ ನೀವು ಜಿಲ್ಲೆಯನ್ನು ವಿಭಜನೆ ಮಾಡ್ತಾ ಇರ್ತಕ್ಕಂಥದ್ದು ಖಂಡನೀಯ. ಇದನ್ನು ನಾವು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಖಂಡಿಸ್ತೇವೆ ಮತ್ತು ತೀವ್ರವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಮಾಡ್ತೇವೆ. ಎರಡನೇದು, ಏನು ಮರಾಠ ಪ್ರಾಧಿಕಾರವನ್ನು ಜಾರಿ ತಂದಿರತಕ್ಕಂಥದ್ದು. ಯಾರಿಗೆ ಬೇಕ್ರಿ ಮರಾಠ ಪ್ರಾಧಿಕಾರ? ಇವತ್ತು ಒಂದು ಸಮುದಾಯಕ್ಕೆ ನೀವು ಪ್ರಾಧಿಕಾರವನ್ನು ಕೊಟ್ಟಿದ್ದೇ ಆದರೆ ನಾಳೆ ಬೇರೆ ಸಮುದಾಯದವರು ಪ್ರಾಧಿಕಾರವನ್ನು ಕೇಳ್ತಾರೆ, ಕುರುಬರು ಕೇಳ್ತಾರೆ, ನಾಯಕರು ಕೇಳ್ತಾರೆ, ಮತ್ತೊಂದು ಮಗದೊಂದು ಜಾತಿಯವರು ಪ್ರಾಧಿಕಾರವನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ ಬೇರೆ ಜನಾಂಗದವರು ಕೂಡ ಪ್ರಾಧಿಕಾರವನ್ನು ಕೊಡಿ ಅಂತ. ಯಾವ ಲೆಕ್ಕಕ್ಕೆ ನೀವು ಪ್ರಾಧಿಕಾರವನ್ನು ಮಾಡ್ತಾ ಇದ್ದೀರಾ? ಜಾತಿಗಳಲ್ಲಿ ವಿಷದ ಬೀಜವನ್ನು ಬಿತ್ತಾ ಇದ್ದೀರಾ ನೀವು. ಇದು ಮಾನ್ಯ ಯಡಿಯೂರಪ್ಪನವರಿಗೆ ಶೋಭೆ ತರ್ತಕ್ಕಂಥದ್ದು ಅಲ್ಲ. ಇದನ್ನು ತಕ್ಷಣವೇ ವಾಪಸ್ ಪಡೆದು ನೀವು ಮರಾಠ ಪ್ರಾಧಿಕಾರವನ್ನು ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಕನ್ನಡ ಪರ ಒಕ್ಕೂಟಗಳು ಇವತ್ತು ನಿಮಗೆ ಆಜ್ಞೆಯನ್ನು ಮಾಡ್ತಾ ಇದ್ದಾವೆ. ಮೂರನೇದು, ಶಾಸಕರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಒಬ್ಬ ಉನ್ನತವಾಗಿರ್ತಕ್ಕಂಥ ಹುದ್ದೆಯಲ್ಲಿದ್ದೀರಿ. ಆದರೆ ನಿಮ್ಮ ಬಾಯಿಂದ ಇಂಥ ಅವಾಚ್ಯ ಅಯೋಗ್ಯವಾಗಿರ್ತಕ್ಕಂಥ ಪದ ಬರಬಾರ್ದಾಗಿತ್ತು. ಆದರೂ ನೀವು ಮಾತನಾಡಿದ್ದೀರಿ. ಕನ್ನಡ ಪರ ಹೋರಾಟಗಾರರನ್ನು ನೀವು ರೋಲ್ ಕಾಲ್ಗಳು, ಇವರು ಬರೀ ರೋಲ್ ಕಾಲ್ ಮಾಡಿಕೊಂಡೇ ನಕಲಿ ಜೀವನವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ನೀವು ಹೇಳಿದಿರಿ. ಎಷ್ಟು ಸರಿ ರೀ? ಎಷ್ಟು ಸರಿ? ಇವತ್ತು ಕನ್ನಡ ಪರ ಒಕ್ಕೂಟಗಳು ಇರೋದ್ರಿಂದನೇ ಕನ್ನಡ ನಾಡಿನಲ್ಲಿ ಕನ್ನಡ ಭಾಷೆ ಅಂತಕ್ಕಂಥದ್ದು ಉಳಿದಿರ್ತಕ್ಕಂಥದ್ದು. ಇಲ್ಲ ಅಂದರೆ ನಿಮ್ಮಂಥ ಮರಾಠಿಗರು ಈ ಕನ್ನಡ ನಾಡನ್ನು ತುಳಿದು ಕೊಂದು ಹಾಕಿಬಿಡ್ತಿದ್ರಿ. ಇವತ್ತು ನಿಜವಾಗಲೂ ಕೂಡ ಕನ್ನಡ ಭಾಷೆ, ಕನ್ನಡ ಪ್ರಭುತ್ವ ಉಳ್ಕೊಂಡಿದೆ ಅಂತಂದ್ರೆಗಿನ ಅದು ಕನ್ನಡ ಪರ ಹೋರಾಟಗಾರರಿಂದ. ನೀವು ಮಾತನಾಡಬೇಕಾದ್ರೆ ಒಂದು ಉನ್ನತವಾಗಿರ್ತಕ್ಕಂಥ ಸ್ಥಾನದಲ್ಲಿದ್ದೀರಿ ಯತ್ನಾಳ್ ಅವರೇ. ನಿಮ್ಮ ಮುಖವನ್ನು ನೋಡಿಕೊಂಡು ಯಾರು ನಿಮಗೆ ಓಟ್ ಹಾಕಿಲ್ಲ, ನೆನಪಿರಲಿ. ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಮುಖವನ್ನು ನೋಡಿಕೊಂಡು ನಿಮಗೆ ಓಟ್ ಹಾಕಿರ್ತಕ್ಕಂಥದ್ದು. ನಿಮಗೆ ಓಟ್ ಹಾಕಬೇಕಾದ್ರೆ ಜನ ನಿಮ್ಮ ಮುಖವನ್ನು ನೋಡಿಲ್ಲ, ನೆನ್ಪಿಟ್ಕೊಳ್ಳಿ. ಅದನ್ನು ನೀವು ಜನಗಳ ಬಗ್ಗೆ ಮಾತನಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಇರಬೇಕು ನೀವು. ಮಾನ್ಯ ಯತ್ನಾಳ್ ಅವರೇ, ನಿಮಗೆ ಇದು ಎಚ್ಚರಿಕೆ. ಇದು ನೀವೇನು ರಾತ್ರಿ ಕುಡಿದು ಬೆಳಗ್ಗೆ ಮಾತಾಡ್ತೀರಾ ಅಂತಕ್ಕಂಥದ್ದು ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕೋ ರಾತ್ರಿ ಕುಡಿದಿರ್ತೀರಾ, ಅದು ನಿಶ್ಚಯ ಹೇಳಿದಿಲ್ಲ, ಬೆಳಗ್ಗೆ ಮಾತಾಡ್ತೀರಾ ಈ ರೀತಿಯಲ್ಲಿ. ಕನ್ನಡ ಪರ ಹೋರಾಟಗಾರರ ಬಗ್ಗೆ ಹಗುರವಾಗಿ ಮಾತಾಡಬೇಡಿ. ಇವತ್ತು ಕನ್ನಡ ನಾಡಿನಲ್ಲಿ ಕನ್ನಡ ಭಾಷೆ, ಕನ್ನಡ ನೆಲ ಜಲಗಳು ಉಳಿಬೇಕು ಅಂತಂದರೆ ಕನ್ನಡಿಗರ ಹೋರಾಟ, ರಕ್ಷಣಾ ವೇದಿಕೆಗಳ ಹೋರಾಟ ಅತ್ಯಂತ ಪ್ರಮುಖವಾಗಿದೆ.